ಬಳ್ಳಾರಿಯಲ್ಲೂ ಕೂಡ ಬರದ ಎಫೆಕ್ಟ್ ತಟ್ಟಿದೆ. ಗುಳೆ ಹೊಟ್ಟಂತ ಜನ ಉದ್ಯೋಗ ಅರಸಿ ಗುಳೆ ಹೋಗ್ತಾ ಇದ್ದಾರೆ. ಸಾಕಷ್ಟು ತಾಂಡಾ ನಿವಾಸಿಗಳು ಹೊರಟಿದ್ದಾರೆ. 120 ತಾಂಡಾಗಳಿಂದ 10,000ಕ್ಕೂ ಹೆಚ್ಚು ಜನ ಗುಳೆ ಹೋಗಿರುವಂತಹ ಸಾಧ್ಯತೆ ಇದೆ. ಬೆಂಗಳೂರು, ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಜನ ಗುಳೆ ಹೋಗ್ತಾ ಇದ್ದಾರೆ. ವೃದ್ಧರು ಮಕ್ಕಳನ್ನ ಬಿಟ್ಟು ಉದ್ಯೋಗಕ್ಕೆ ಹೊರಡ್ತಾ ಇದ್ದಾರೆ ಜನ. ಕಬ್ಬು ಕಟಾವು, ಕಾಫಿ ತೋಟದ ಕೆಲಸಕ್ಕೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದಾರೆ. ಕೂಲಿ ಕೆಲಸ, ಕಬ್ಬು ಕಟಾವು ಮಾಡುವಂಥದ್ದು, ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಅಂತ ಸುಮಾರು 10,000ಕ್ಕೂ ಹೆಚ್ಚು ಜನ ಗುಳೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇದು ಬಳ್ಳಾರಿಯಲ್ಲಿ. ರಾಯಚೂರಿನಲ್ಲೂ ಕೂಡ ಸಾಕಷ್ಟು ಜನ ಗುಳೆ ಹೋಗ್ತಾ ಇರುವಂಥದ್ದನ್ನು ಗಮನಿಸಿದ್ವಿ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲೂ ಕೂಡ ಬರದ ಎಫೆಕ್ಟ್ನಿಂದಾಗಿ ಜನ ಗುಳೆ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಾಯಕ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಗಣಿನಾಡು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಸಾಕಷ್ಟು ಜನ ಉದ್ಯೋಗ ಅರಸಿ ಬೇರೆ ಕಡೆ ಗುಳೆ ಹೋಗುವಂತಹ ಸಂಪ್ರದಾಯ ಶುರುವಾಗಿರುವಂಥದ್ದು ತಾವು ದೃಶ್ಯ ಕೂಡ ಗಮನಿಸ್ಬೋದು. ನಾನೀಗ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಮನೆಗಳಿಗೆ ಸಂಪೂರ್ಣವಾಗಿ ಬೀಗಗಳನ್ನ ಹಾಕ್ಕೊಂಡು ಬೇರೆ ಕಡೆ ಕೆಲಸವನ್ನು ಆರಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ವತಿಯಿಂದ BV ರಾಮ್ಜಿ ಅಲ್ಲಿ ಕೂಡ ಕೆಲಸಗಳನ್ನು ಕೊಡಬೇಕಾಗಿತ್ತು. ಆದರೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲಿ ಕೆಲಸಗಳನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಮತ್ತು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಬರದ ಛಾಯೆ ಆವರಿಸಿದೆ. ಏನು ಜೂನ್ ತಿಂಗಳಲ್ಲಿ ಏನು ಈಗಾಗಲೇ ಸರಿಸುಮಾರು 70 ಲಕ್ಷ ಎಕರೆಯಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಈವರೆಗೆ ಕೂಡ ಶೇಕಡ 10% ಕೂಡ ಬಿತ್ತನೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಸ್ಥಳೀಯವಾಗಿ ಕಾರ್ಖಾನೆಗಳಲ್ಲಿ ಕೂಡ ಸ್ಥಳೀಯರಿಗೆ ಉದ್ಯೋಗ ಅವಕಾಶಕ್ಕೆ ಹೆಚ್ಚು ಕೊಡ್ತಾ ಇಲ್ಲ. ಹೀಗಾಗಿ ಜನ ಉದ್ಯೋಗವನ್ನು ಅರಿಸಿಕೊಂಡು ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹೀಗೆ ಸಾಕಷ್ಟು ಕಡೆಯಲ್ಲಿ ಬೇರೆ ಬೇರೆ ಕಡೆ ಜನ ಹೋಗ್ತಾ ಇರುವಂಥದ್ದು. ನಾನಿದೀಗ ಅಂದರೆ ಮನೆಯಲ್ಲಿ ಕೇವಲ ಹಿರಿಯ ಜೀವಿಗಳನ್ನು ಮತ್ತು ಸಣ್ಣ ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಗ್ರಾಮಗಳಲ್ಲಿರ್ತಕ್ಕಂಥ ಜನರು ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಈ ಗ್ರಾಮದಲ್ಲಿ ಯಾವ ರೀತಿ ಜನ ಕಾಣ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸಾಕಷ್ಟು ಜನ ಕಾಣಿಸ್ಬೇಕಾಗಿತ್ತು. ಆದರೆ ಇಲ್ಲಿಗ ಎಲ್ಲರೂ ಉದ್ಯೋಗವನ್ನು ಅರಿಸಿ ಹೋಗಿರೋದಾಗಿ ಕೇವಲ ವಯೋವೃದ್ಧರು ಮತ್ತು ಸಣ್ಣ ಮಕ್ಕಳು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಈ ಗ್ರಾಮದಲ್ಲಿ ಕಾಣ್ತಾ ಇಲ್ಲ. ಬಹುತೇಕರು ಎಲ್ಲರೂ ಉದ್ಯೋಗವನ್ನು ಅರಿಸಿ ಹೋಗಿರುವಂಥದ್ದು. ನಾನಿದೀಗ ಇಲ್ಲಿರ್ತಕ್ಕಂಥವ್ರನ್ನು ಕೂಡ ಗ್ರಾಮಸ್ಥರನ್ನು ಕೂಡ ಮಾತಾಡ್ತೇನೆ. ಅಂದರೆ ಏನು ಸಮಸ್ಯೆ ಇದೆ, ಯಾಕಾಗಿ ಅವ್ರು ಗುಳೆ ಹೋಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅಮ್ಮ, ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ, ಎಷ್ಟು ಜನ ಈಗ ಉದ್ಯೋಗವನ್ನು ಅರಿಸಿ ಹೋಗಿದ್ದಾರೆ ಅಂತ ಬೇರೆ ಕಡೆ? 3 ಹೋಗಿದ್ದಾರೆ ಸರ್. ಇವಾಗ 4 ಇದ್ದೀವಿ ನಾವು ಮನ್ಯಾಗ. ಆ ಹುಡುಗರಿಗೆ ಶಾಲೆಗೆ ಓದೋದು ಅಂತಂದು ಬಿಟ್ಟು ಹೋಗ್ಯಾರ. ಅವರು ಹೋಗ್ಬಿಟ್ಟಾರ. ಸೊಸಿ ಮಗ, ಚಿಕ್ಕ ಮಗ ಹೋಗಿದ್ದಾರೆ. 3 ಹೋಗಿದ್ದಾರೆ. ಕಬ್ಬು ಕಡೆಯಾಗ ಒಂದು 8 ತಿಂಗಳ 6 ತಿಂಗಳ ಯಾವ ಸವಲತ್ತಿಲ್ಲ, ಏನಿಲ್ಲ ಸಾರ್. ಮಳೆ ಇಲ್ಲ, ಮಾರಿಲ್ಲ, ಹೊಲ ಇಲ್ಲ, ಮರಿ ಇಲ್ಲ, ಅದು ಕೂಡ ಇಲ್ಲದಂಗೆ ಆಗಿವಿ ಸರ್. ನಾವು ಅದಕ್ಕೋಸ್ಕರ ಹೊಟ್ಟೆಗೋಸ್ಕರ ದುಡ್ಕೊಂಬಾಕ ಹೋಗ್ಯಾರ. ದೊರಾಲ್ಸ್ಮಿಂದು ಕೂಡ ಬರವಲ್ದು. ಮತ್ತು ನಮ್ಮ ಪಿಂಚನು ಅದು 800 ಬರ್ತಿತ್ತು. 4 ತಿಂಗಳದು ಅದು ಕೂಡ ಬಂದಿಲ್ಲ ಸರ್. ನಾವು ಏನಂತ ಮಾಡಬೇಕು? ನಾವು ಬಡವರಿದ್ದೀವಿ. ಇವಾಗ ಆಗಕ್ಕಿಲ್ಲ ಮನುಷ್ಯ ಏನು ದುಡ್ಕೋಬೇಕು? ನಾವು ಎಲ್ಲಿ ಹೋಗಿದ್ದು ದುಡ್ಕೊಂಡು ಬರೋಣ ನಾವು ತಿಂಬಾಕ. ಅದು ಕೂಡ ದೊರಾಲ್ಸ್ಮಿಂದು ಕೂಡ ಬರವಲ್ಲ ಸರ್. ಇಷ್ಟು ಇಲ್ಲಿ ಸ್ಥಳೀಯರ ಮಾತಾಗಿರುತ್ತೆ. ಮತ್ತೊಬ್ಬರನ್ನು ಕೂಡ ನಾನು ಮಾತಾಡ್ತೀನಿ. ಅಂದರೆ ಅವ್ರ ಕುಟುಂಬದಲ್ಲಿ ಕೂಡ ಹೆಚ್ಚು ಜನ ಗುಳೆಯನ್ನು ಹೋಗಿರುವಂಥದ್ದು. ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಅಜ್ಜಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಉದ್ಯೋಗಕ್ಕೆ ಹೋಗಿದ್ದಾರೆ, ಏನು ಪರಿಸ್ಥಿತಿ ಇದೆ ತಮ್ಮದು ಅಂತ? ನಮ್ಮದು ನೋಡು ಸರ್, ನಾವು ಬಡವರು ದುಡಿಯೋಕೆ ಅವರು 5 ಮಂದಿ ಹೋಗ್ಯಾರ ದುಡಿಯೋಕೆ. ಒಂದು 2 ಇವ್ರು ಹೋಗ್ಯಾರ. ಅವ್ರಿಗೆ ಸಣ್ಣ ಹುಡುಗರು ಕಟ್ಕೊಂಡು ಹೋಗ್ಬಿಟ್ಟಾರ. ಮತ್ತು ಹೊಟ್ಟಿ ತಾಪದ್ರಾಗ. ಮತ್ತು ನಮಗೆ ಏನು ಕೆಲಸ ಇಲ್ಲ. ಮತ್ತು ಸಾಲನಾರು ಭಾಳ ಸಸ್ತಾಸ್ತಾರೆ ನಮಗೆ. ಮತ್ತು ಹೋಗಿನ ದುಡ್ಕೊಂಡು ಬರಾನು ಕಟ್ಟಾನ ಅವ್ರಿಗೆ ಅಂತ ಹೋಗ್ಯಾರ ಸರ್. ಏನು ಮಾಡಬೇಕು? ಏನು ಮಳೆ ಇಲ್ಲ, ಮಾರಿಲ್ಲ, ಕರೆಯಾರಿ ದಿಕ್ಕಿಲ್ಲ. 1-2 ದಿವಸ ಹೋಗಿದ್ರೆ 1 ತಿಂಗಳು 2 ತಿಂಗಳು ಮನೆಯಾಗೆ ಕುಂತ್ಕೊತಾರೆ. ಅದ್ರಾಗ ಸಾಲ ಹೆಂಗೆ ತೀರಿಸ್ಬೇಕು ಸರ್ ಅಂತ ಹೋಗ್ಯಾರ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ, ಬ್ರಿಗೇಡ್ TV 9 ಬಳ್ಳಾರಿ.